ರಾಜ್ಯದ ಎರಡನೇ ಅತಿದೊಡ್ಡ ಮಹಾನಗರ ಪಾಲಿಕೆ ಎನಿಸಿಕೊಂಡಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದೆ. ಸಿಬ್ಬಂದಿಯ ವೇತನಕ್ಕೂ ಸಹ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಗುತ್ತಿಗೆದಾರರಿಗೆ ಕೊಡಬೇಕಾದಂತಹ ಬಾಕಿ ಮಾತ್ರ ನೂರಾರು ಕೋಟಿ ಹಾಗೆಯೇ ಉಳಿದಿದೆ. ಇದರಿಂದಾಗಿ ಪಾಲಿಕೆ ಒಂದು ರೀತಿಯಲ್ಲಿ ಪಾಪರ್ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಹೊರಬರಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹೊಸದೊಂದು ಪ್ಲಾನ್ ಮಾಡಿದೆ. ಅದರ ಪ್ರಕಾರ GI ಸರ್ವೆ ಮಾಡಲಿಕ್ಕೆ ಅದು ಮುಂದಾಗಿದೆ. ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸರ್ವೆ ಮಾಡೋ ಮೂಲಕ ಒಂದು ಪಾಲಿಕೆಯನ್ನು ಆರ್ಥಿಕವಾಗಿ ಸದೃಢಗೊಳಿಸುವಂತಹ ಒಂದು ಪ್ರಯತ್ನಕ್ಕೆ ಪಾಲಿಕೆ ಕೈ ಹಾಕಿದೆ. ಅಂದರೆ ಇಲ್ಲಿ ಏನು ಈಗ ಸದ್ಯದ ಮಟ್ಟಿಗೆ ಮಹಾನಗರ ಪಾಲಿಕೆಗೆ ಸುಮಾರು 140 ಕೋಟಿ ಆದಾಯ, ವಾರ್ಷಿಕ ಆದಾಯ ಬರುತ್ತೆ. ಆದರೆ ಇದು ಯಾವುದಕ್ಕೂ ಸಹ ಸಾಲಲ್ಲ. ಒಂದು ಸಿಬ್ಬಂದಿ ವೇತನಕ್ಕಾಗಿ ರಾಜ್ಯ ಸರ್ಕಾರ ಮೊರೆ ಹೋಗಬೇಕು, ಮತ್ತು ಏನು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಏನು ಗುತ್ತಿಗೆದಾರರಿಗೆ ಹಣ ಕೊಡಬೇಕು, ಅದಕ್ಕೆ ಅಭಿವೃದ್ಧಿ ಏನು ಬಂದಂತಹ ಆದಾಯನೇ ನೆಚ್ಕೊಳ್ಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಏನು ಪಾಲಿಕೆಯಲ್ಲಿ ಕೆಲಸ ಮಾಡಿದಂತಹ ಒಂದು ಗುತ್ತಿಗೆದಾರರಿಗೆ ಏನಿಲ್ಲ ಅಂದರೆ 300ರಿಂದ 400 ಕೋಟಿ ರೂಪಾಯಿ ಬಾಕಿ ಹಣ ಕೊಡಬೇಕಾಗಿದೆ. ಮತ್ತು ಏನು ಕಳೆದ 10 ವರ್ಷಗಳಿಂದ ಏನು ಇನ್ನೂ ಮುಂದಿನ 10 ವರ್ಷಗಳವರೆಗೂ ಸಹ ಏನು ಕೆಲಸ ಮಾಡಬೇಕು, ಆ ರೀತಿ ಒಂದು ಆ ಕೆಲಸಗಳು ಪೆಂಡಿಂಗ್ ಇಟ್ಟರೆ ಮಾತ್ರ ಅವರು ಬಾಕಿ ಏನು ಪಾವತಿ ಮಾಡಲಿಕ್ಕೆ ಸಾಧ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಜೊತೆಗೆ ಏನಂದರೆ ಸಿಬ್ಬಂದಿಗೆ ಕಳೆದ 3 ತಿಂಗಳಿಂದಲೂ ಸಹ ವೇತನ ಕೊಟ್ಟಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತಾ ಇದೆ, ಏನು ವೇತನ ಅನುದಾನ ಬಿಡುಗಡೆ ಮಾಡಿ ಅಂತೇಳಿ. ಇದೆಲ್ಲದರ ನಡುವೆ ಏನು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದೆ ಪಾಲಿಕೆ. ಅದರಿಂದ ಹೊರಬರಲಿಕ್ಕೆ ಹೊಸದೊಂದು ಒಂದು ಮೆಗಾ ಪ್ಲಾನ್ ಮಾಡಿದೆ ಮಹಾನಗರ ಪಾಲಿಕೆ. ಅದರ ಪ್ರಕಾರ ಏನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿರುವಂತಹ ಆಸ್ತಿಗಳನ್ನ ಈಗೇನು ಸಾಂಪ್ರದಾಯಿಕ ಅಂದರೆ ಹಳೆಯ ಪದ್ಧತಿಯಲ್ಲಿ ಏನು ಸರ್ವೆ ಮಾಡಲಾಗಿದೆ, ಇದನ್ನು ಹೊಸ ಮಾದರಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸರ್ವೆ ಮಾಡಲಿಕ್ಕೆ ಮುಂದಾಗಿದೆ. GI ಸರ್ವೆ ಮಾಡೋ ಮೂಲಕ ಆದಾಯ ಗಳಿಕೆ ಹೆಚ್ಚು ಮಾಡಲಿಕ್ಕೆ ಪಾಲಿಕೆ ಮುಂದಾಗಿದೆ. ಅಂದರೆ ಈಗೇನು ಸಾಮಾನ್ಯವಾಗಿ ಈಗ ಹಳೆಯ ಲೆಕ್ಕಾಚಾರದಲ್ಲಿ ಹಳೆ ಒಂದು ಫ್ಲೋರ್ ಇರ್ತದೆ, 2 ಫ್ಲೋರ್ ಇರ್ತದೆ. ಆದರೆ ಅಲ್ಲಿರೋದೇ ಆ್ಯಕ್ಚುಲಿ ಇರೋದು 3 ಫ್ಲೋರ್ 4 ಫ್ಲೋರ್ ಆ್ಯಕ್ಚುಲಿ ಇರ್ತದೆ. ಈಗ ಏನು ಜಿಯೋಗ್ರಫಿಕಲ್ ಇಂಡಿಕೇಶನ್ ಮೂಲಕ ಏನು ಸರ್ವೆ ಮಾಡಿದರೆ ಅಲ್ಲಿ ನಿಜವಾದ ರೀತಿಯಲ್ಲಿ ಎಷ್ಟು ಫ್ಲೋರ್ ಇದೆ, ಎಷ್ಟು ಏರಿಯಾ ಬಿಲ್ಟಪ್ ಏರಿಯಾ ಇದೆ ಮತ್ತು ಏನಿದೆ ಪ್ರೆಸೆಂಟ್ ಸ್ಥಿತಿಗತಿ ಗೊತ್ತಾಗುತ್ತೆ. ಅದರ ಒಂದು ಸರ್ವೆ ಮೂಲಕ ಏನಂದರೆ ಟ್ಯಾಕ್ಸ್ನ ಹಾಕಲಿಕ್ಕೆ ಒಂದು ಪ್ಲಾನನ್ನು ಮಹಾನಗರ ಪಾಲಿಕೆ ಮಾಡಿದೆ. ಇದಕ್ಕೆ ಪೂರಕವಾಗಿಯೇ ಈಗಾಗಲೇ GI ಸರ್ವೆನೂ ಸಹ ಆರಂಭಗೊಳಿಸಿದೆ. ಈಗಾಗಲೇ ಅದು ಟೆಂಡರ್ಗಾಗಿಯೇ ಸುಮಾರು ಒಂದು 20 ಕೋಟಿಗೂ ಹೆಚ್ಚು ಹಣನ ಆ ಒಂದು ಟೆಂಡರ್ಗಾಗಿಯೇ ಮೀಸಲಿಡಲಾಗಿದೆ. ಆ ಒಂದು ಸರ್ವೆ ಮೂಲಕ GI ಸರ್ವೆ ಮೂಲಕ ವಾರ್ಷಿಕವಾಗಿ 300ರಿಂದ 400 ಕೋಟಿ ರೂಪಾಯಿ ಆದಾಯ ಗಳಿಸುವಂತಹ ಲೆಕ್ಕಾಚಾರವನ್ನು ಮಹಾನಗರ ಪಾಲಿಕೆ ಮಾಡಿದೆ. ಅಂದರೆ ಈಗ ಏನು ವಾರ್ಷಿಕ 140 ಕೋಟಿ ಬರುತ್ತೆ ಆದಾಯ, ಅದು ಹೆಚ್ಚು ಕಡಿಮೆ 2 ಪಟ್ಟು 3 ಪಟ್ಟು 2 ಪಟ್ಟು ಕನಿಷ್ಠ 2 ಪಟ್ಟಂತೂ ಆಗೇ ಆಗುತ್ತೆ. ಅದರಿಂದಾಗಿ ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕೂ ಅನುಕೂಲವಾಗುತ್ತೆ, ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಸಹ ಇದು ಪೂರಕ ಆಗುತ್ತೆ ಅನ್ನೋ ಒಂದು ವಿಚಾರ ಮಹಾನಗರ ಪಾಲಿಕೆದಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ಪಾಲಿಕೆ ಸಾಕಷ್ಟು ಸರ್ಕಸ್ಗಳನ್ನ ಮಾಡಿ ಅಂತಿಮ ಹಂತಕ್ಕೆ ಬಂದಿದೆ. ಈಗ GI ಸರ್ವೆ ಮಾಡಿ ಅದರ ಪ್ರಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದಲ್ಲಿ ಪಾಲಿಕೆಯ ಆದಾಯ ಹೆಚ್ಚು ಕಡಿಮೆ 300ರಿಂದ 400 ಕೋಟಿಗೆ ಏರಿಕೆಯಾಗುತ್ತೆ. ಅದರ ಜೊತೆಗೆ ಏನಂದರೆ ಅಭಿವೃದ್ಧಿ ಕೆಲಸಗಳು ಸಹ ಅನುದಾನ ಸಿಗುತ್ತೆ. ಜೊತೆಗೆ ಈಗೇನು ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದೆ, ಅದಕ್ಕೊಂದು ಮುಲಾಮು ಅನ್ನೋ ರೀತಿಯಲ್ಲಿ ಈ ಒಂದು GI ಸರ್ವೆ ಅಂತ ಪರಿಗಣನೆ ಮಾಡಲಾಗಿದೆ. ಹೀಗಾಗಿ ಈಗೇನು ಅವಳಿ ನಗರದಲ್ಲಿ GI ಸರ್ವೆ ಮಾಡೋ ಮೂಲಕ ಆದಾಯ ಗಳಿಕೆ ಮಾಡಲಿಕ್ಕೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನ ಮಹಾನಗರ ಪಾಲಿಕೆ ನಡೆಸಿದೆ. ಅದರ ಜೊತೆಗೆ ಈಗೇನು ಬೇರೆ ಬೇರೆ ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ. ಆ ಒಂದು ಅಭಿವೃದ್ಧಿ ಕುಂಠಿತಗೊಂಡಂತಹ ಅಭಿವೃದ್ಧಿ ಕೆಲಸಗಳಿಗೂ ಸಹ ಈ ಹಣವನ್ನು ಬಳಸ್ಕೊಳ್ಳಿಕ್ಕೆ, ಜೊತೆಗೆ ಗುತ್ತಿಗೆದಾರರಿಗೆ ಕಳೆದ ಕೆಲವು ವರ್ಷಗಳಿಂದ ಬಾಕಿ ಉಳಿಸ್ಕೊಂಡಿದೆ ಅವ್ರಿಗೂ ಸಹ ಹಂತವಾಗಿ ಪೇಮೆಂಟ್ ಮಾಡಲಿಕ್ಕೆ ಒಂದು ಮೆಗಾ ಪ್ಲಾನನ್ನು ಮಹಾನಗರ ಪಾಲಿಕೆ ಮಾಡಿದೆ. ಇದು ಒಂದು ವೇಳೆ ಸಕ್ಸಸ್ ಆದರೆ ಖಂಡಿತವಾಗಿಯೂ ಮಹಾನಗರ ಪಾಲಿಕೆಗೆ ಒಂದು ದೊಡ್ಡ ಯಶಸ್ಸು ಸಿಕ್ಕಂತಲೇ ಹೇಳ್ಬೋದು. ಹೌದು, ಈಗಾಗಲೇ ಅವ್ರು ವರ್ಕ್ ಆರ್ಡರ್ನು ಇಶ್ಯೂ ಮಾಡೋಕೆ ಹಚ್ಚಿದ್ದೀವಿ. ಈಗ ನಾವು ತುರ್ತಾಗಿ GI ಸರ್ವೆ ಮಾಡಿದರೆ ಈ ಗುತ್ತಿಗೆದಾರ ಪೇಮೆಂಟು ಏನು ಗದ್ದಲದಾವಲ್ಲ, ಈಗೇನು ನಮ್ಗೆ ವಿಳಂಬ ಆಗ್ತದೆ. ಗುತ್ತಿಗೆದಾರರು ಮನೆ ಸ್ಟ್ರೈಕ್ ಮಾಡಿದ್ದಾರೆ. ಇದಕ್ಕೆಲ್ಲರೂ ಪರಿಹಾರ ಅಂದರೆ GI ಸರ್ವೆ ಅದು ಮಾಡಿ ನಾನು ಇನ್ನೂ ನಿಮ್ಮ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ಕೊತೀನಿ. ಯಾರು ಅಧೈರ್ಯ ಆಗೋದು ಬೇಕಾಗಿಲ್ಲ. ನಾವು GI ಸರ್ವೆ ಮಾಡಿ ನಿಮ್ದು ಏನು ಕೆಲಸ ಮಾಡಿ ನ್ಯಾಯಯುತವಾಗಿ ನಿಮ್ಮ ಪೇಮೆಂಟ್ ಕೊಡಬೇಕು. ಅದನ್ನು ಈಗೇನು ರಿಸೋದ 2 ಕೋಟಿ ಅದ, ಅದನ್ನು 6, 5, 8 ಕೋಟಿ ಮಟ್ಟ ಅದನ್ನು ಹೆಚ್ಚಿಗೆ ಮಾಡಿ ನಿಮ್ಮ ಪೇಮೆಂಟ್ ಲಘು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ನಾವು. ಅಂದರೆ GI ಸರ್ವೆದಿಂದ ನಮ್ಗೆ ಬಹುಶಃ 300ರಿಂದ 400 ಕೋಟಿ ಹೆಚ್ಚಿಗೆ ಆಗೋದಾಯ್ತು. ಅದರಿಂದ ಕೊಡ್ತೇವೆ ನಾವು. ಧೈರ್ಯ ಅದ ನಮಗೆ.
ಕಾನ್ಫಿಡೆನ್ಸ್ ಅದ ಕೊಡಲಿಕ್ಕೆ. ಜಿ ಎಸ್ಗೆ ಈಗಲ್ಲ ಟೆಂಡರ್ ಹಾಕಿದ್ದೇವಲ್ಲ, ನಾವು 24 ಕೋಟಿ ಏನೋ ಮಾಡಿದ್ದೇವೆ 12 ವಲಯ ಕಚೇರಿಗೆ. ಇದು ಟೆಂಡರ್ನೊಳಗೆ ಅದು ಕಡಿಮೆ ಆಗ್ಬೋದು, ಅದಕ್ಕಿಂತ ನಾವು ಇಟ್ಟಂಥ ಗುರಿಗಿಂತ ಕಡಿಮೆ ಆಗ್ತದೆ. ಯಾವ ಕಾಂಪಿಟೇಷನ್ ಇರ್ತದೆ ಅದಕ್ಕಿಂತ ಕಡಿಮೆ ಆಗ್ಬೋದು. ಆದರೆ ಒಂದು ಟೈಮ್ ನಾವು ಖರ್ಚು ಮಾಡಿದರೆ ನಮ್ಗೆ ಲಾಂಗ್ ಟೈಪ್ ನಮ್ಗೆ ಟ್ಯಾಕ್ಸ್ ಬರ್ತದಲ್ಲ, ಅದಕ್ಕೆ ಅದೇನು ಖರ್ಚು ಮಾಡೋದಕ್ಕೆ ನಾವು ಮಾಡಿದರೂ ನಮಗೆ ಆದಾಯ ಬರ್ತದೆ. ಅದಕ್ಕೇನು ಊಹಾಪೋಹ ಮಾಡೋದು ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಈಗ ಏನು ಆದಾಯದ ಒಂದು 2-3 ಪಟ್ಟು ಹೆಚ್ಚಾಗೋದ್ರಿಂದಾಗಿ ಒಂದು ಏನು ಹಿಂದಿನ ಬಾಕಿ ತೀರಿಸಲಿಕ್ಕೆ ಒಂದು ಕಡೆ ಅನುಕೂಲ ಆಗುತ್ತೆ, ಜೊತೆಗೆ ಹೊಸ ಕಾಮಗಾರಿಗಳು ಮಾಡಲಿಕ್ಕೂ ಸಹ ಇದರಿಂದ ಅನುಕೂಲ ಆಗುತ್ತೆ. ಹಾಗಾಗಿ ಈಗ ಮಹಾನಗರ ಪಾಲಿಕೆ GI ಸರ್ವೆನ ಮೊರೆ ಹೋಗಿದೆ. ಅದು ಸಕ್ಸಸ್ ಆದರೆ ಖಂಡಿತವಾಗಿಯೂ ಮಹಾನಗರ ಪಾಲಿಕೆಯ ಒಂದು ದೊಡ್ಡ ಯಶಸ್ಸು ಸಿಕ್ಕಂತೆ ಮತ್ತು ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಈ ಒಂದು GI ಸರ್ವೆನೂ ಸಹ ನೆರವಾಗುತ್ತೆ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.